ಕಾಲೇಜಿಗೆ ಅಂತ ವಿದೇಶಕ್ಕೆ ಕಳಿಸಿದರೆ ಒಂದು ಪುನೀತ್ ರಾಜ್ಕುಮಾರ್ ಅವರ ಮಗಳು ಮಾಡಿದ್ದೇನು ಗೊತ್ತಾ? ಮಗಳು ಮಾಡಿದ್ದನ್ನು ನೋಡಿ ಒಂದು ಕಣ್ಣೀರನ್ನು ಹಾಕಿದ್ದಾರೆ ಒಂದು ದೊಡ್ಡ ಮನೆ ಕುಟುಂಬ ಮತ್ತು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು. ಹೌದು ಸ್ನೇಹಿತರೆ, ಅಪ್ಪು ಅವರ ಒಂದು ಆಸೆ ಆಗಿತ್ತು, ನನ್ನ ಮಗಳು ವಿದೇಶದಲ್ಲಿ ಒಂದು ಮಾಸ್ಟರ್ ಡಿಗ್ರಿಯನ್ನು ಮಾಡಬೇಕು ಅನ್ನೋದು ಒಂದು ಪುನೀತ್ ರಾಜ್ಕುಮಾರ್ ಅವರ ಕನಸಾಗಿತ್ತು. ಸೊ ಪುನೀತ್ ರಾಜ್ಕುಮಾರ್ ಅವರು ತಮ್ಮ ಕನಸಿನಂತೆ ಅವರು ಬದುಕಿರುವಾಗಲೇ ತಮ್ಮ ಮಗಳನ್ನು ವಿದೇಶದಲ್ಲಿ ಒಂದು ಕಾಲೇಜಿಗೆ ಸೇರಿಸಿದ್ರು. ಸೊ ನನ್ನ ಮಗಳು ವಿದೇಶದಲ್ಲಿ ಓದಿ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು, ಆದಷ್ಟು ಬೇಗ ಅವಳ ಕಾಲ ಮೇಲೆ ಅವಳು ನಿಂತ್ಕೊಳ್ಬೇಕು ಅನ್ನೋದು ಒಂದು ಪುನೀತ್ ರಾಜ್ಕುಮಾರ್ ಅವರ ಆಸೆಯಾಗಿತ್ತು. ಸೊ ಆಸೆಯಂತೆ ಒಂದು ವಿದೇಶಕ್ಕೆ ಒಂದು ಕಾಲೇಜ್ಗೆ ಸೇರಿಸಿದ್ರು. ಆದರೆ ಇಲ್ಲಿ ಒಂದು ಅಪ್ಪು ಮಗಳು ಧೃತಿ ಮಾಡಿದ್ದೇನು ನೋಡಿ, ಒಂದು ಮಗಳು ಮಾಡಿದ್ದನ್ನು ನೋಡಿ ಒಂದು ಕಣ್ಣೀರನ್ನು ಹಾಕಿದ್ದಾರೆ ಒಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು. ಅಷ್ಟಕ್ಕೂ ಏನಾಯಿತು, ಯಾಕೆ ಒಂದು ಕಣ್ಣೀರನ್ನು ಹಾಕಿದ್ರು, ಒಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮತ್ತು ದೊಡ್ಡ ಮನೆ ಕುಟುಂಬ ಯಾಕೆ ಕಣ್ಣೀರನ್ನು ಹಾಕಿದ್ರು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನೀವೇನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಮೊಟ್ಟ ಮೊದಲಿಗೆ ನೋಡಬೇಕಪ್ಪ ಅಂತಂದರೆ ಪುನೀತ್ ರಾಜ್ಕುಮಾರ್ ಅವರು ಕೂಡ ಇಂದಿಗೂ ಕೂಡ ನಮ್ಮನ್ನು ಬಿಟ್ಟು ಅಗಲಿದ್ರು ಕೂಡ ಇಂದಿಗೂ ನಮ್ಮ ಜೊತೆಲೇ ಇದ್ದಾರೆ ಅನ್ನೋ ಒಂದು ಮನಸ್ಸು ಆ ರೀತಿಯಾಗಿ ಒಂದು ಕೇಳ್ಕೊಳ್ತಾ ಇದೆ. ಯಾಕಪ್ಪ ಅಂತಂದರೆ ನಾವು ನೋಡ್ಬೋದು, ಪುನೀತ್ ರಾಜ್ಕುಮಾರ್ ಅವರು ಅಗಲಿ ಹಲವು ವರ್ಷಗಳಾದರೂ ಕೂಡ ಅವರು ನಮ್ಮನ್ನು ಬಿಟ್ಟು ಹೋಗಿಲ್ಲ, ನಮ್ಮ ಜೊತೆನೇ ಇದ್ದಾರೆ ಅನ್ನೋ ಫೀಲ್ ಕೂಡ ಇಂದಿಗೂ ಕೂಡ ಆಗುತ್ತೆ. ಸೊ ಅಷ್ಟೊಂದು ದಾನ ಧರ್ಮಗಳನ್ನು ಮಾಡಿ ಒಂದು ಎಡಗೈಗೆ ಒಂದು ಮಾಡಿದ್ರಂತಕ್ಕಂಥದ್ದನ್ನ ಬಲಗೈಗೆ ಗೊತ್ತಾಗದಿರೋ ರೀತಿ ಸೊ ಅಷ್ಟೆಲ್ಲ ದಾನ ಧರ್ಮಗಳನ್ನು ಪುನೀತ್ ರಾಜ್ಕುಮಾರ್ ಅವರು ಇಂದಿಗೂ ಕೂಡ ಮಾಡಿದ್ದಾರೆ. ಅಂತಹ ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನೆಲ್ಲ ಬಿಟ್ಟು ಆಗಲಿದ್ದಾರೆ. ಸೊ ಅಂತಹ ಪುನೀತ್ ರಾಜ್ಕುಮಾರ್ ಅವರು ಒಂದು ಕರ್ನಾಟಕದಲ್ಲಿ ನಮ್ಮ ಜೊತೆ ಹುಟ್ಟಿರೋದೇ ಒಂದು ಅದೃಷ್ಟಶಾಲಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಹಲವಾರು ಜನ ದಾನ ಧರ್ಮಗಳನ್ನು ಮಾಡ್ತಾರೆ, ಅದೇನು ಹೊಸದಲ್ಲ. ಆದರೆ ಒಂದು ಇಷ್ಟೆಲ್ಲ ದಾನ ಧರ್ಮಗಳನ್ನು ಮಾಡಿಯೂ ಕೂಡ ಒಬ್ಬರಿಗೂ ಅಂದರೆ ಹೊರಗಿನವರು ಒಂದು ದೂರ ಹೋಯಿತು, ಒಂದು ತಮ್ಮ ಫ್ಯಾಮಿಲಿಗೂ ಕೂಡ ಗೊತ್ತಿಲ್ಲ ಇಷ್ಟೊಂದು ದಾನ ಧರ್ಮಗಳನ್ನು ಮಾಡಿರೋದು. ಇಂತಹ ಮನುಷ್ಯ ಶ್ರೇಷ್ಠ, ಇಂತಹ ಮನುಷ್ಯ ಅದಕ್ಕೆ ಶ್ರೇಷ್ಠ ಅನ್ನೋದು ನಾವು ಇಲ್ಲಿ ಹೇಳ್ಬೋದು. ಸೊ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಯಾವ ರೀತಿಯಾಗಿದ್ದಾರೆಪ್ಪ ಅಂತಂದರೆ, ಒಂದು ಪುನೀತ್ ರಾಜ್ಕುಮಾರ್ ಅವರು ಒಂದು ಮಾಡೋಕ್ಕಿಂತ ಮೊದಲು ಅವರ ಅಭಿಮಾನಿಗಳ ಸಂಖ್ಯೆ ಒಂದು 25% ಇತ್ತೇನೋ. ಸೊ ಇವಾಗ ಒಂದು 75ರಿಂದ 80% ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳಾಗಿದ್ದಾರೆ ಕರ್ನಾಟಕದಲ್ಲಿ. ಸೊ ಇಷ್ಟೆಲ್ಲ ಅಭಿಮಾನಿಗಳನ್ನು ಒಂದು ಪುನೀತ್ ರಾಜ್ಕುಮಾರ್ ಅವರು ಸತ್ತ ನಂತರ ಒಂದು ಸಂಪಾದಿಸಿದರು. ಸೊ ಅದು ಹೆಮ್ಮೆಯ ವಿಷಯ. ಸೊ ಇಂದಿಗೂ ಕೂಡ ಇಷ್ಟೊಂದು ದಾನ ಧರ್ಮಗಳನ್ನು ಮಾಡಿದ ಪುನೀತ್ ರಾಜ್ಕುಮಾರ್ ಅವರು ಇಂದಿಗೂ ಕೂಡ ದೇವರಾಗಿ ನಮ್ಮ ಎಲ್ಲರ ಮನೆಯಲ್ಲಿ ಒಂದು ನೆಲೆಯೂರಿದ್ದಾರೆ. ಸೊ ಯಾಕಪ್ಪ ಅಂತಂದರೆ ಇಂದಿಗೂ ನಾವು ಅವರ ಫೋಟೋಗಳನ್ನು ದೇವರ ಫೋಟೋಗಳ ಪಕ್ಕದಲ್ಲಿ ಹಾಕ್ತಾ ಇದ್ದೀವಿ. ಸೊ ಅಷ್ಟೇ ಒಂದು ಪುನೀತ್ ರಾಜ್ಕುಮಾರ್ ಅವರ ಸ್ಥಾನ ಎಲ್ಲಿದೆ ಅಂತಕ್ಕಂಥದ್ದನ್ನು ಇಂದಿಗೂ ನಾವು ತಿಳಿದುಕೊಳ್ಬೋದು. ಇನ್ನು ಅಂತಹ ಪುನೀತ್ ರಾಜ್ಕುಮಾರ್ ಅವರ ಮಗಳು ಒಂದು ವಿದೇಶದಲ್ಲಿ ಓದೋಕೆ ಅಂತ ಇಟ್ಟರೆ ಧೃತಿ ಪುನೀತ್ ರಾಜ್ಕುಮಾರ್ ಮಗಳು ಮಾಡಿದ್ದೇನು ಗೊತ್ತಾ? ಸೊ ಏನು ಮಾಡಿದ್ದಾರಪ್ಪ ಅಂತಂದರೆ, ಒಂದು ತುಂಬ ಚೆನ್ನಾಗಿ ಏನೋ ಓದ್ತಾ ಇದ್ರು ಒಂದು ಕಾಲೇಜಿನಲ್ಲಿ. ಆದರೆ ಇದ್ದಕ್ಕಿದ್ದ ಹಾಗೆ ಏನು ಮಾಡಿದ್ರಪ್ಪ ಅಂತಂದರೆ, ಸೊ ಇನ್ನೇನು ಡಿಗ್ರಿ ಕೂಡ ಅವ್ರದ್ದು ಕಂಪ್ಲೀಟ್ ಆಯಿತು. ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆದಮೇಲೆ ಏನನ್ನ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರಪ್ಪ ಅಂತಂದರೆ ಧೃತಿ ಪುನೀತ್ ರಾಜ್ಕುಮಾರ್ ಅವರು, ಇಲ್ಲ ಅಮ್ಮ ನಾನು ಇಲ್ಲೇ ಸೆಟ್ಲ್ ಆಗ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರಂತೆ. ಸೊ ಒಂದು ವಿದೇಶದಲ್ಲೇ ಸೆಟ್ಲ್ ಆಗುವ ಮಾತನ್ನು ಹೇಳಿದ್ದಾರಂತೆ. ಸೊ ಅಪ್ಪು ಅವರ ಕನಸಾಗಿತ್ತು ಒಂದು ಕರ್ನಾಟಕದಲ್ಲಿ ಬಂದು ಏನಾದರೂ ಸಾಧನೆ ಮಾಡಬೇಕು ಅನ್ನೋದು. ಸೊ ನಾನು ವಿದೇಶದಲ್ಲೇ ಸೆಟ್ಲ್ ಆಗ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರಂತೆ. ಸೊ ಇದನ್ನು ಕೇಳಿದ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಹಾಗೆ ದೊಡ್ಡ ಮನೆ ಕುಟುಂಬ ಒಂದು ಕಣ್ಣೀರನ್ನು ಹಾಕಿದೆ. ಸೊ ಯಾಕಪ್ಪ ಅಂತಂದರೆ ಪುನೀತ್ ರಾಜ್ಕುಮಾರ್ ಅವರು ಕೂಡ ಒಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಜೊತೆ ಇಲ್ಲ ಈಗ. ಸೊ ಇದಕ್ಕೆ ಒಂದು ನಾನು ಕೂಡ ಇಲ್ಲಿ ಸೆಟ್ ಆಗ್ತೀನಿ ಅನ್ನೋ ಮಾತನ್ನು ಹೇಳಿದಾಗ ಒಂದು ಕಣ್ಣೀರನ್ನ ಹಾಕಿದ್ದಾರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು. ಸೊ ಈ ಒಂದು ಧೃತಿ ಪುನೀತ್ ರಾಜ್ಕುಮಾರ್ ಅವರು ಅಂದರೆ ಒಂದು ಪುನೀತ್ ರಾಜ್ಕುಮಾರ್ ಅವರ ಮಗಳ ನಿರ್ಧಾರದ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.